ಎಷ್ಟು ಹೊತ್ತಾಯ್ತು ನಾನು ವೇಟ್ ಮಾಡಾತೀನಿ. ಆ ಹವಾಡಿಗ ಏನು ಫೋನ್ ಮಾಡಲಿಲ್ಲ, ಏನೂ ಇಲ್ಲ. ಇಲ್ಲೇ ಇದ್ದೀನಿ ಸಂಗೀತಿ, ನಿನ್ನ ಮನೆಯೆಲ್ಲ ಹುಡ್ಕ್ಯಾಡ್ ಬಂದೆ. ನೀನು ಇಲ್ಲಿ ಬೀದಿ ಬೀದಿ ಸುತ್ತಾ ಇದೀಯ. ಮಾಡ್ತೀನಿರು. ಹಾಂ ಹಲೋ, ಹೇಳು. ಏನು ಮಾಡಿದೆ ಕೆಲಸನ? ಕೆಲಸ ಎಲ್ಲ ಆಯ್ತಾ? ನೀ ಫೋನ್ ಮಾಡ್ತೀಯ ಅಂತ ನಾನು ಮನೆಗೆ ಹೋಗಿಲ್ಲ. ಕೆಲಸ ಎಲ್ಲ ಸಕ್ಸಸ್ ಆಗಿದೆ. ಅವಳಿಗೆ ಹಾವು ಕಡ್ದಿದೆ ನೋಡೋಗು, ಮನೆಗೆ ಹೋಗಿ. ಇನ್ನೂ ಮನೆಗೆ ಬಂದಿರಲ್ಲ. ಅವಳಿಗೆ ಹಾವು ಕಡ್ದಿರೋದು. ನನಗೆ 10,000 ರೂಪಾಯಿ ಹಾಕ್ಬಿಡಿ ನನ್ನ ಅಕೌಂಟಿಗೆ. ಹಾಂ ಸರಿ ಸರಿ ಆಯ್ತು, ಅಷ್ಟೇ ಮಾಡ್ತೀನಿ. ಏ ಸಂಗೀತಿ, ಯಾರು ನನ್ನ ಕರೀತಾ ಇದ್ದಾರೆ? ಈ ದನಿ ಎಲ್ಲೋ ಕೇಳ್ದಂಗಿದೆಯಲ್ಲ. ನನ್ನ ಕರೆಯತ್ತಾರ. ಈ ನಾ ಮಾಡಿರೋ ಪಾಪಕ್ಕ ದೇವರು ಧರೆಗೆಳೆದ್ಬಿಟ್ನ. ಅಯ್ಯೋ ಶಿವನೇ, ಅವಳಷ್ಟು ದೇವರ ಮಗಳ. ಅಲ್ಲ, ಅವಳಿಗೆ ಒಮ್ಮೊಮ್ಗಿಲ ಸೀರೆ ಚೇಂಜ್ ಆಗ್ತಿತ್ತು, ಒಮ್ಮೊಮ್ಗಿಲ ತಲೆ ಚೇಂಜ್ ಆಗ್ತಿತ್ತು. ಏನೋ ಅನ್ಕೊಂಡಿದ್ದೆ ಮಾಟ ಮಾಡ್ತಾಳಂತ, ಆದ್ರೆ ಅವಳು ದೇವರ ಮಗಳ. ಸಂಗೀತಿ, ಆ ಹುಡುಗಿಗೆ ಹಾವು ಕಡಿಯಂಗ್ ಮಾಡ್ದಲೆ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ ಕಣೆ. ಅತ್ತೆ ಅತ್ತೆ, ಇಲ್ಲ ಅತ್ತೆ, ನಾನೇನು ಮಾಡಿಲ್ಲ ಅತ್ತೆ. ಅತ್ತೆ, ನಂದೇನು ತಪ್ಪಿಲ್ಲ ಅತ್ತೆ, ನಾನೇನು ಮಾಡಿಲ್ಲ. ನೀನು ಸರಿಯಾಗಿ ನೋಡಿಲ್ಲ ಅತ್ತೆ. ಅತ್ತೆ, ನೀ ಮಹಾಕಾಳಿನ ದೇವರ ಅಂಶನೇ ನನ್ನ ಹತ್ರ ಇದೆ ಕಣೆ. ನಿನ್ನ ಆಟ ಯಾವುದು ನಡೆಯಲ್ಲ. ಏ ಸಂಗೀತಿ, ನಾನು ಹೇಳೋದು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನು ಇಲ್ಲೇ ಮುಗಿಸ್ಬಿಡ್ತೀನಿ. ಬೇಡ ಅತ್ತೆ, ಬೇಡ, ನಾನೇನು ತಪ್ಪು ಮಾಡಲ್ಲ. ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ. ನನಗೆ ಕ್ಷಮಿಸ್ಬಿಡಿ ಅತ್ತೆ. ನನಗೆ ಕ್ಷಮಿಸೋದಾ? ಮಾಡ್ತೀನಿ. ಅಯ್ಯೋ, ನಾನು ಇಲ್ಲೇ ಇದ್ರೆ ಅತ್ತೆ ನನ್ನನ್ನು ಅದನ್ನು ತಗೊಂಡು ಕೊಚ್ಚಿ ಬಿಡ್ತಾರೆ. ನಾನು ಚೆಂಡನ್ನು ಈ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾರೆ. ಇಲ್ಲ, ನಾನು ಇಲ್ಲಿಂದ ಓಡಲೇಬೇಕು. ಓಡು ಓಡು ಸಂಗೀತ, ನಿಂದ್ರೆ. ಅಯ್ಯೋ, ಯಾವ ಕಡೆ ಓಡ್ಲಿ? ಎಲ್ಲಿಗೆ ಓಡ್ತೀಯೇ? ಈ ಕಡೆ ರೋಡೇ ಇಲ್ಲ, ಈ ಕಡೆನೇ ಓಡಬೇಕು. ಈ ಕಡೆ ಓಡ್ತೀನಿ. ಇಷ್ಟು ಜನ ಎಲ್ಲ ಇದ್ದಾರೆ. ದೇವ, ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ವಾ? ನನ್ನ ಕಣ್ಣಿಗಷ್ಟೇ ಕಾಣ್ತಾ ಇದೆ. ಓಡಲೇಬೇಕು. ಓಡು ಓಡು ಸಂಗೀತ, ಓಡೋಗಿ ಮನೆ ಸೇರು. ನಿನ್ನ ಗಂಡ ಇದ್ರೆ, ಗಂಡನ ಮನೆ ಇದ್ರೆ ಆ ದೇವ ಬರಲ್ಲ ಬರಲ್ಲ. ಎಷ್ಟೊಂದು ಬೈಕ್ ಹೋಗ್ತಾ ಇರ್ತಾರೆ. ನಾನು ನೋಡೋದು ಯಾರು ನೋಡ್ತಾ ಇಲ್ಲ, ಜನನೇ ಸರಿ ಇಲ್ಲ. ಒಂದು ಹೆಣ್ಮಗಳು ಹಿಂಗೆ ಓಡ್ತಾ ಇದ್ದಾಳೆ, ಯಾಕೆ ಏನಾಗಿದೆ ಅಂತ ಯಾರು ಕೇಳ್ತಾ ಇಲ್ಲ. ಆದರೆ ನಾನು ಸರಿ ಇಲ್ಲ ಅಂತ ದೆವ್ವ ಹೇಳುತ್ತೆ. ಓಡು ಓಡು. ಇಲ್ಲಿ ಬಂದ. ಅಯ್ಯೋ ದೇವ್ರೆ, ಈ ಮಾಯಾನ ಇಲ್ಲೆಲ್ಲ ಬರ್ತಾ ಇದೆಪ್ಪ. ಓಡು ಸಂಗೀತ, ಓಡು. ಅಯ್ಯಪ್ಪ ಚಿಕ್ಕು, ಈ ವಯಸ್ಸಲ್ಲಿ ಓಡ್ಬೇಕಾ? ಬಾರೇ ಬಾ. ಎಲ್ಲಿ ಓಡೋಗ್ತೀಯ? ಅಲ್ಲಿ ನನ್ನ ಸೊಸೆ ನರಳ್ತಾ ಇದ್ದಾಳೆ, ಇಲ್ಲಿ ನೀನು ಓಡ್ತಾ ಇದೆಯಾ? ನೀನು ನನ್ನ ಸೊಸೆನೇ ಇಲ್ಲ ಅನ್ನಂಗಿಲ್ಲ. ನನ್ನ ಕೊಂದ್ರು ನಿನ್ನನ್ನು ಕ್ಷಮಿಸಿದ್ದೆ ನಾನು. ಆ ದೇವಿ ನಿನ್ನ ಶಕ್ತಿ ಕೊಟ್ಟಿದ್ದಾಳೆ. ಆದರೆ ನಾನು ನಿನಗೆ ಹಿಂಸೆ ಕೊಡ್ತೀನಿ. ನೋಡ್ತಾ ಇರಿ, ನರಕನ ಮನೇನಾ ಅಂತ ಅನ್ಬೇಕು ನೀನು. ಆ ರೀತಿ ಮಾಡ್ತೀನಿ. ಮಾಡೇ ಮಾಡ್ತೀನಿ. ಬಂದಾರ ಬಾರೆ, ಈ ಜಗ್ಗಲ್ಲಿ ನೀನು ಹಾಕಿ ಮುಚ್ಚಿಬಿಡ್ತೀನಿ. ಅಯ್ಯೋ ಬೇಡ ಬೇಡ ಅತ್ತೆ, ನಾನು ಇನ್ನೊಂದು ತಪ್ಪು ಮಾಡಲ್ಲ ಅತ್ತೆ. ಇನ್ನು ಭಾಗ್ಯನ ವಿಷಯಕ್ಕೆ ಹೋಗಲ್ಲ ಅತ್ತೆ, ಭಾಗ್ಯನ ವಿಷಯಕ್ಕೆ ಹೋಗಲ್ಲ. ಅಲ್ಲ, ನೀನು ನನ್ನ ಮಗಳ ನೀಲಾಗ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ಯಾ. ನನ್ನ ಮಗಳು ಮನೆಗೆ ಬಂದ್ರೆ ತುತ್ತು ಕೂಡ ಹಾಕಿಲ್ಲ ನೀನು. ಅವಳ ಭಾಂಡೆ ತಿಕ್ಕಕ್ಕೆ, ಕಸ ಹೊಡೆಯಕ್ಕೆ ಎಲ್ಲ ಹಚ್ಚಿದೆ. ಕಣ್ಣಾರ ನೋಡಿ ನರಳಿದ್ದೀನಿ. ನಾನು ಒಂದಿನ ಕೊಂದ್ರಕ್ಕೆ ಬಿಟ್ಟಿಲ್ಲ. ನೀನು ಮದುವೆ ಆಗಿ ಕಟ್ಕೊಂಡು ಬಂದಾಗಿಂದ ನಾನು ಸತ್ತು ಬದುಕಿದ್ದೀನಿ. ಕೊನೆಗೆ ಕೊಂದೇ ಬಿಟ್ಟೆ. ಆಯಿತು, ಏನೋ ಕೊಂದ್ಲು, ಕ್ಷಮಿಸೋಣ ಅಂತಾಳೆ. ನನ್ನ ಮಗನಿಗೆ ಇಟ್ಕೋ ಅಂತ ಹೇಳಿದೆ. ನನ್ನ ಮಗಳ ರೂಪದಲ್ಲಿ ಬಂದು ನಿನ್ನ ಮಕ್ಕಳ ಸಂಬಂಧ ನಿನ್ನನ್ನು ಮನೇಲಿ ಇಟ್ಕೊಂಡೆ. ಆದರೆ ನೀನೇನೇ ಮಾಡಿದೆ? ಆ ಭಾಗ್ಯನ ಹೆಂಗೆ ಬೇಕು ಹಂಗೆ ಚಿತ್ರಹಿಂಸೆ ಕೊಟ್ಟೆ. ನನ್ನ ಮಗನ ಜೊತೆ ಅವಳನ್ನ ಸಂಸಾರ ಮಾಡಕ್ಕೆ ಬಿಡಲಿಲ್ಲ. ಏನೋ ಆಗಿ ಅಪಘಾತ ಆಗಿ ಅನಾಚಾರ ಆಗಿ ಒಂದು ಮಗು ಆಗಿತ್ತು ಅಷ್ಟೇ. ಅದನ್ನು ಬಿಟ್ಟರೆ ನಿನ್ನ ಗಂಡನ ಜೊತೆ ನನ್ನ ಮಗನ ಜೊತೆ ಸೇರಕ್ಕೆ ಬಿಟ್ಟೇನೆ ಆ ಭಾಗ್ಯನ? ಇಲ್ಲ, ನೀನೇ ಇದ್ದೆ. ಅವನಿಗೆ ಇಷ್ಟ ಇಲ್ಲದೆ ಇದ್ರೂ ಬಲವಂತವಾಗಿ ಅವನ ಜೊತೆ ಇರ್ತಿದ್ದೆ. ಇದನ್ನೆಲ್ಲ ಕಣ್ಣಾರ ನಿಂತ್ಕೊಂಡು ನೋಡಿದೆ. ಅಷ್ಟೊಂದು ಶಕ್ತಿ ಇರಲಿಲ್ಲ ನನಗೆ. ಈಗ ದೇವರು ನನಗೆ ದೊಡ್ಡ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಮೊಮ್ಮಗ ರಾಮ್ ಜೊತೆ ನನ್ನ ಮೊಮ್ಮಗಳು ನಂದಿನಿನೇ ಮದುವೆ ಆಗಬೇಕು. ಆಗ್ಬೋದು, ಖುಷಿನೂ ಆಗ್ಬೋದು. ರವಿ ಎಲ್ಲ ನನ್ನ ಮೊಮ್ಮಕ್ಕಳೇ. ಆದ್ರೆ
ನಿನ್ನ ಬುದ್ಧಿನೇ ಇದೆ ಆ ಖುಷಿಗೆ. ಅದಕ್ಕೆ ನಂದಿನಿನೇ ನನ್ನ ಮಗಳ ಮನೆ ಸೊಸೆ ಆಗಬೇಕು. ಅದಕ್ಕೇನಾದರೂ ನೀನು ಅಡ್ಡಗಾಲ ಹಾಕಿದ್ರೆ ಅವತ್ತು ನೀನು ತೆಗ್ಗ ತೋಡಿ ಮುಚ್ಚಿಬಿಡ್ತೀನಿ. ಅತ್ತೆ ಬೇಡ ಅತ್ತೆ, ನಾನೇನು ಮಾಡಲ್ಲ ಅತ್ತೆ. ದುಡ್ಡು ತೆಗ್ಗಿದೆ ಅತ್ತೆ, ಚರಂಡಿ ಅತ್ತೆ, ಊರೂರಿಗೆ ಹೇಳೆಲ್ಲ ಇದರಲ್ಲಿ ಇರುತ್ತೆ ಅತ್ತೆ. ಬೇಡ ಅತ್ತೆ, ನನ್ನ ತಳ್ಬೇಡಿ. ಬದುಕು ಬಂದರೂ ಊಟ ಮಾಡೋ ಸ್ಥಿತಿಲಿ ನಾನು ಇರಲ್ಲ ಅತ್ತೆ. ಅತ್ತೆ ಬಿಟ್ಬಿಡಿ ಅತ್ತೆ, ನಿಮ್ಮ ಕೈ ಮುಗಿತೀನಿ. ದೊಡ್ಡ ಚರಂಡಿ ಅತ್ತೆ, ಊರಾಗಿನ ಸಂಡಾಸು, ಊರಾಗಿನ ಕೊಳಚಿ ನೀರು ಎಲ್ಲ ಇಲ್ಲೇ ಇರುತ್ತೆ ಅತ್ತೆ. ನಿಮ್ಮ ಕೈ ಮುಗಿತೀನಿ, ನನ್ನನ್ನು ಇಲ್ಲಿ ತಾಳ್ಬೇಡಿ ಅತ್ತೆ. ಅತ್ತೆ ಅಮ್ಮ ಬಲವಂತವಾಗಿ ತಾಳ್ತಾ ಇದ್ರ ಅತ್ತೆ. ಅತ್ತೆ ಬಿಡಿ ಅತ್ತೆ. ಅಯ್ಯೋ ಅಮ್ಮ. ಅಲ್ಲಿ ನನ್ನ ಸೊಸೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳಿಗೆ ಹಾವು ಕಡೆ ಮಾಡಿದಲ್ಲ, ಅವಳಿಗೆ ಇನ್ನೂ 10,000 ರೂಪಾಯಿ ಕೊಡ್ಬೇಕೇನೆ ನೀನು? ಏನು ತಿನ್ಬೇಕು ನೀನು? ಮಾಡಿರೋ ತಪ್ಪಿಗೆ ಎಲ್ಲರ ಊರ ಜನರು ಹೇಳಿ ತಿಂದರೆ ನಿಂಗೆ ಬುದ್ಧಿ ಬರೋದು. ತಿನ್ನೆ ತಿನ್ನು, ಬಿಳಿ ಚರಂಡಿಗೆ. ಬೇಡ ಅತ್ತೆ, ಈ ಕೆಲಸ ಮಾಡಬೇಡಿ. ಇದ್ದು ಸತ್ತಂಗೆ, ಇದ್ದು ಸತ್ತಂಗೆ. ಅತ್ತೆ ಬೇಡ ಅತ್ತೆ, ಅತ್ತೆ ತಳ್ಬೇಡಿ ಅತ್ತೆ. ಅಮ್ಮ ದುಡ್ಡು ತೆಗಿದೆ ಅತ್ತೆ. ಅತ್ತೆ ನಿಮ್ಮ ಕೈ ಮುಗಿತೀನಿ ಅತ್ತೆ. ಅತ್ತೆ ತಳ್ಬೇಡಿ ಅತ್ತೆ. ಅತ್ತೆ ಯಾರಾದರೂ ಕಾಪಾಡಿ, ಕಾಪಾಡಿ. ನೀನಿಲ್ಲಿ ನೀರಿಗೆ ಬೀಳೋತನ, ನಾನು ಇಲ್ಲಿಂದ ಮಾಯವಾಗುತ್ತಾನ. ಇಲ್ಲಿ ಯಾರೂ ಬರಲ್ಲ, ಯಾರ ಕಣ್ಗೂ ನೀನು ಕಾಣಿಸಲ್ಲ. ಬಿದ್ದ ಮೇಲೆ ಕಾಣಿಸೋದು ನೀನು. ಅಯ್ಯೋ ಯಾರೋ ಬಿದ್ಲು, ಯಾರೋ ಬಿದ್ಲು ಅಂತ ಓಡಿ ಬರ್ತಾರೆ ಜನ. ಅಲ್ಲಿವರೆಗೂ ಯಾರೂ ಬರಲ್ಲ ಕಣೆ. ನೀನು ಕಿರ್ಚಾಡಿದ್ರು ಯಾರಿಗೂ ಕೇಳಲ್ಲ. ಮತ್ತೆ ನನ್ನನ್ನೇನು ಮಾಡಬೇಡಿ ಅತ್ತೆ. ನೋಡ್ದ್ಯಾ, ನೋಡ್ದೇನೆ ಹೆಂಗೆ ನಿನಗೆ ಜೀವದ ಮೇಲೆ ಭಯ ಇದೆ ಅಂತ. ಹಾಗೆ ನನ್ನ ಸೊಸೆಗೂ ಇರೋದಿಲ್ವಾ? ಹಾಂ, ಹಾಗೆ ನನ್ನ ಭಾಗ್ಯ ಸೊಸೆಗೂ ಇರೋದಿಲ್ವೇನೆ? ನನ್ನ ಮೊಮ್ಮಕ್ಕಳ ಮೇಲೆ ಕೆಂಡ ಕಾರ್ತೀಯ ನೀನು. ಹಾಂ, ನಿನಗೆ ನಿನ್ನ ಮಗ, ಆಗ ನಿನ್ನ ಮಗಳು ಆದ್ರೆ ಸಾಕಲ್ಲ. ಮಗಳಿಗೆ ಮಾನ ಮರ್ಯಾದೆ ಹೇಗಿರಬೇಕು ಅನ್ನೋದು ಕಲಿಸ್ತಾ ಇಲ್ಲ ನೀನು. ಮರ್ಯಾದೆಯಿಂದ ಹೇಗಿರಬೇಕು ಅಂತ ಕಲಿಸ್ತಾ ಇಲ್ಲ ನೀನು. ನೀನು ಮಾಡಿರೋ ಪಾಪಕ್ಕೆ ನೀನು ಊರ ಜನರು ಹೇಳ್ತಿಂದ್ರೂ ಬಗ್ಗೆ ಹರಿಯಲ್ಲ. ಅನ್ನಬಾರ್ದು, ಈ ಮಾತನ್ನ ಅನ್ನಬಾರ್ದು, ಸೊಸೆಗೆ ಅನ್ನಬಾರ್ದು. ಆದರೆ ನೀನು ಎಷ್ಟು ಜನರನ್ನ ಕೊಲ್ತಾ ಇದೀಯಾ, ಎಷ್ಟು ಪಾಪ ಮಾಡ್ತಾ ಇದೀಯಾ, ಎಷ್ಟು ನರಳ್ತಾ ಇದೀಯಾ. ನರಳೆ ನರಳು. ಯಾರಾದರೂ ಕಾಪಾಡಿ, ಕಾಪಾಡಿ. ಹೇ ಯಾರಾದರೂ ಬನ್ನಿ, ಬನ್ನಿ, ಇಲ್ಲಿ ಒಂದು ಹೆಣ್ಮಗಳು ಚರಂಡಿಗೆ ಬಿದ್ದಿದ್ದಾಳೆ, ಬನ್ನಿ. ಯಾರಾದರೂ ಕಾಪಾಡಿ, ಕಾಪಾಡಿ. ಅಯ್ಯೋ ಇಲ್ಲೇ ಇದೆಯಲ್ಲಮ್ಮ, ಇರು ಇರು, ಕೈ ಕೊಡು. ಏನಾಯ್ತಪ್ಪ? ಅನಾರ ಇಲ್ಲೊಬ್ರು ಹೆಣ್ಮಗಳು ಚರಂಡಿಗೆ ಬಿದ್ದಾಳೆ, ಬರ್ರಿ. ಅಯ್ಯೋ ಚಿಚಿ, ಚರಂಡಿನ ಅಪ್ಪ ಆಗ್ತಲ್ಲ, ಎತ್ತಕ್ಕಾಗಲ್ಲ, ಸತ್ರ ಸಾಗಿ. ಚೀ, ಈ ಚರಂಡಿಗೆ ಬಿದ್ದ ಹೆಣ್ಮಗಳನ್ನ ಕಾಪಾಡಕ್ಕೆ ಯಾರು ಬರಲ್ಲ, ನಾನೇ ಕಾಪಾಡಬೇಕು. ಎದ್ದೇಳಮ್ಮ ಮಹಾತಾಯಿ, ಎದ್ದೇಳು. ನಿಧಾನ ಕೇಳಮ್ಮ, ನಿಧಾನ ಕೇಳು. ಚಿಚಿ ಅಮ್ಮ, ನಿನ್ನ ಮುಖಕ್ಕೆ ನಿನ್ನ ಮೈಗೆ ಎಲ್ಲ ಊರವರೆಗಿನ ಗಲೀಜು ಮೆತ್ಕೊಂಡಿದೆಯಮ್ಮ. ಗೊಬ್ಬರನ್ನ ಆತ ಹೊಡಿತಾ ಇದೆಯಾ, ಬಹಳ ಕೆಟ್ಟ ಸ್ಮೆಲ್ ಬರ್ತಾ ಇದೆಯಮ್ಮ. ನಿನ್ನ ಎತ್ತಕ್ಕೂ ಆಗ್ತಿರ್ಲಿಲ್ಲ, ಇನ್ನೇನು ಸತ್ತೋಗ್ಬಿಡ್ತೀಯ ಅಂತ ಎತ್ತಿದೆ. ಮುಖ ನೀನೊಂದು ಎದ್ದಿರಲಿಲ್ಲ, ಆದರೂ ಮುಖಕ್ಕೆಲ್ಲ ಗಲೀಜು ಹಿಡಿದಿದೆಯಮ್ಮ. ಬಿದ್ದ ರಭಸಕ್ಕೆ ಬಹಳ ಗಲೀಜಾಗಿದೆಯಾ. ಎಲ್ಲಾದರೂ ಹೋಗಿ ನಳಕ್ಕೆ ತೊಳ್ಕೊಂಡು ಹೋಗಮ್ಮ. ನನಗೆ ತಡ್ಕೊಳಕ್ಕಾಗ್ತಿಲ್ಲಮ್ಮ ಸ್ಮೆಲ್. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು. ಹೆಂಗ್ ಹೋಗ್ಲಿ ಮನೆಗೆ? ಚೀಚಿ, ಆಗ್ಬಾರ್ದು, ತಪ್ಪಾಗೋಯ್ತು. ಏನಿದು ವ್ಯವಸ್ಥೆ? ಅಯ್ಯೋ ನಾನು ಚರಂಡಿಗೆ ಬಿದ್ದ ಇನ್ನು ಹೇಗಿರ್ಲಪ್ಪ. ಬಾಯೆಲ್ಲ ಕೆಟ್ಟ ಸ್ಮೆಲ್ಲು, ನೀರೆಲ್ಲ ಹೊಲ್ಸ್ ಬಾಯಲ್ಲಿ ಹೋಯ್ತು. ಸತ್ರು ಇನ್ನ ಬಾಕಿ ಚೂಸ ಬರೀಕ್ ಹೋಗಲ್ಲ. ಆರಾಮ್ನಾದ್ರ ಮದುವೆ ಮಾಡ್ಕೊಳ್ಳಿ. ಊರ್ ಪಟೇಲ್ನಾರ ಮದುವೆ ಮಾಡ್ಕೊಳ್ಳಿಕ್ಕೆ ಮಗಳು. ನಾನು ಸಬ್ರಿಗೆ ಹೋಗಲ್ಲ. ನನ್ನ ಮಗಳು ಎಲ್ಲಾರು ಚಲೋ ಮನೆ ನೋಡ್ಕೊಡ್ತೀನಿ. ಈ ಚರಂಡಿಗೆ ಚೆಲ್ದವಳ ಮತ್ತೆ ನಾಳೆ ನಾನು ಹೋಗಿ ಬೆಂಕಿಲಿ ಹಾಕಿದ್ರೆ ಏನು ಮಾಡೋದು, ಸಮುದ್ರದಲ್ಲಿ ಬಿಸಾಕಿದ್ರೆ ಏನು ಮಾಡೋದು? ಇಲ್ಲಪ್ಪ ಇಲ್ಲ, ಮೊದಲು ಹೋಗಿ ಒಂದು ದೊಡ್ಡ ಹೊಳೆಯಲ್ಲಿ ಬೀಳ್ತೀನಿ. ಹಿಂಗೆ ಮಾತ್ರ ಮನೆಗೆ ಹೋಗಲ್ಲ. ಮಮ್ಮಿ ನೋಡು, ಆಂಟಿ ಮುಖಕ್ಕೆಲ್ಲ ಇಸಿ ಹತ್ತಿದೆ. ಹೌದು ಪುಟ್ಟ, ಆಂಟಿ ಏನಾದ್ರೂ ಮೊಬೈಲ್ ನೋಡ್ಕೊಂತ ಬಂದು ಚರಂಡಿಲಿ ಬಿದ್ದಿರ್ಬೇಕು. ಎಷ್ಟು ದೊಡ್ಡ ಚರಂಡಿ ಇದೆ ನೋಡು. ಮೊದಲು ಈ ಚರಂಡಿನ ಮುಚ್ಚಿಸ್ಬೇಕು, ಇಲ್ಲ ಅಂದ್ರೆ ಈ ಆಂಟಿಗೆ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಯಾಕಮ್ಮ ನೋಡ್ಕೊಂಡು ಬರ್ಬೇಕಲ್ವಾ? ಅದು ಕತ್ಲಾಗಿತ್ತಲ್ಲ, ನೋಡ್ಲಿಲ್ಲ. ಅದು ಕತ್ಲಾದಾಗ ನಾನು ಹಂಗೆ ಬರ್ತಾ ಇದ್ನ, ಕಾಲ್ ಜಾರಿ ಬಿದ್ದುಬಿಟ್ಟೆ. ಅಮ್ಮ ಇಲ್ಲೆಲ್ಲಾದ್ರೂ ನೀರಿದೆಯಾ? ಹಾಂ, ಇಲ್ಲಿ ಮುಂದೆ ಹೋದ್ರೆ ಒಂದು ದೊಡ್ಡ ಕೆರೆ ಇದೆ. ಫಸ್ಟ್ ಹೋಗಿ ಕೆರೆಲೆಲ್ಲ ಒಂದು ಸೈಡಿಗೆ ಮೈ ತೊಳ್ಕೊಳ್ಳಿ, ಆಮೇಲೆ ಹೋಗಿ ಕೆರೆಲಿ ಈಜಿ, ಎಲ್ಲ ಗಲೀಜು ಹೋಗುತ್ತೆ. ನೋಡಮ್ಮ, ನೀನು ಒಂದು 10 ಸಲ ಫಿನಾಲ್ ಹಾಕಿ ತೊಳೆದ್ರು ಈ ಸ್ಮೆಲ್ ಹೋಗಲ್ಲ. ಅದು ಹೋಗಿ ಹೋಗಿ ಊರ್ ಜನರದೆಲ್ಲ ಸಂಡಾಸ್ ಬಂದಿರುತ್ತೆ ಅಲ್ಲಿ. ಹೋಗಿ ಹೋಗಿ ಅದ್ರಲ್ಲಿ ಬಿದ್ದಿದ್ದೀರಲ್ಲ.
ನಡಿ ಇನ್ಫೆಕ್ಷನ್ ಆಗುತ್ತೆ ಇಂತಲ್ಲಿತ್ರೆ. ಅವಳು ಕೊಳಕಿದಾಳೆ. ಚೀ, ಭಿಕ್ಷಿಕಿ ಅಂತ ಅನ್ಸುತ್ತೆ, ನಡಿ. ಏ, ಯಾರನ್ನೇ ಭಿಕ್ಷಿಕಿ ಅಂತೀಯಾ? ನಾನೇನು ಭಿಕ್ಷಿಕಿ ಅಲ್ಲ, ನೀನ್ ಭಿಕ್ಷಿಕಿ. ಏ ಯು ಇಡಿಯಟ್, ನಿನಗೆ ಹೆಲ್ಪ್ ಮಾಡಿದ್ದು ನಾನು. ಅಲ್ಲಿ ನೀರಿದೆ ಅಂತ ಹೋಗು ಅಂತ ಹೇಳಿದ್ದು. ನನ್ನೇ ಭಿಕ್ಷಿಕಿ ಅಂತೀಯೇನೆ? ನಾನು ಭಿಕ್ಷಿಕಿ ಜೊತೆ ಕಾಣ್ತಾ ಇದ್ದೀನೇನೆ? ಸ್ಮಾರ್ಟ್ ಲೇಡಿ ಇದ್ದೀನಿ ನಾನು. ನಿನ್ ಮುಸುಡಿ ನೋಡ್ಕೊಂಡಿದ್ದೀನಿ, ಹೋಗಿ ಚರಂಡಿಲಿ ಬಿದ್ದು. ಛೀ, ಥೂ, ನಿನ್ ಜನ್ಮಕ್ಕೆ ಗೊಬ್ಬನಾಥ ಹೊಡಿತಾ ಇದೀಯಾ. ಸ್ಮೆಲ್ಲು ಸ್ಮೆಲ್ಲು, ನಡಿ ಮಗಳೇ. ಛೀ, ಬ್ಯಾಡ ಆಂಟಿ. ಗುರುಗಳೇ, ಗುರುಗಳೇ, ಓಂ ನಮ ಶಿವಾಯ. ಬಾರಪ್ಪ. ಗುರುಗಳೇ, ಗುರುಗಳೇ, ಈ ಹೆಣ್ಮಗಳಿಗೆ ಹಾವು ಕಡ್ದಿದೆ ನೋಡಿ ಗುರುಗಳೇ. ಕರ್ಕೊಂಡು ಬಂದು ಇಲ್ಲಿ ಮಲಗಿಸಪ್ಪ ದೇವಿ ಮುಂದೆ. ಮಾವ, ಅಲ್ಲ, ಅವ್ರಿಗೇನೂ ಆಗೋದಿಲ್ಲಲ್ಲ? ಏನೂ ಆಗಲಮ್ಮ. ಈ ಗುರುಗಳು ಸತ್ಯ ಬಾಳದಾರ. ಇವ್ರು ಏನು ಅನ್ನೋದು ಎಲ್ಲ ಹೇಳ್ತಾರೆ. ಶೆಟ್ರ, ಶೆಟ್ರ, ಏನಾಯ್ತಿದು? ಬಂದ್ರ ಚಲೋ ಆಯಿತು ಬಂದದ್ದು. ನನ್ನ ಸೊಸೆಗೆ ತಿಳಿಸಂತಂದಿನಿ. ಮನೆಗೆ ಫೋನ್ ಹಚ್ಚಿದ್ವಿ, ಹೇಳಿದ್ರಲ್ಲ ಏನು ಮಾಡೋದು. ಅಲ್ಲಿ ಹೊಲಕ್ಕೆ ಹೋದಲ್ಲಿ ಹೊಲದಾಗಿನ ಹಾವು ಅದು ಎಲ್ಲಿಂದ ಬಂತು ಗೊತ್ತಿಲ್ಲ. ಹಾವು ಬಂದು ಪಾಪ ಕಾಲಿಗೆ ಕಡ್ದು ಬಿಟ್ಟಿದೆ ನೋಡ್ರಿ. ಏನು ಮಾಡೋದು ಹೇಳಿ ಹೆಣ್ಮಗಳಿಗೆ? ಪಾಪ ಅದು ಏನಾಯ್ತು ಏನೋ, ಕಡ್ದು ರಕ್ತ ಬರ್ತಿರೋ ಕಾಲು ಒಮ್ಮೆಲೆ ಮಾಯ ಆಯಿತು. ಅವಾಗ ಕಾಳ್ತಾ ಇದ್ದ ಹೆಣ್ಮಗಳು ಪ್ರಜ್ಞೆ ತಪ್ಪಿದ್ಲು. ಏನಾಯ್ತು ಏನೋ ನೋಡೋಣ, ಮೊದಲು ಗುರುಗಳ ಹತ್ರ ತೋರಿಸೋಣ ಅಂತೇಳಿ ಇಲ್ಲಿ ಕರ್ಕೊಂಬಂದ್ವಿ. ಅಪ್ಪ, ಅಮ್ಮನ ಯಾಕೆ ಹೊಲಕ್ಕೆ ಕಳಿಸ್ದೆ? ಅಲ್ಲ, ನಿನ್ಗೆ ಹೊಲಕ್ಕೆ ಕಳಿಸ್ಬೇಡ ಅಂತ ಹೇಳಿದ್ನಲ್ಲ. ಅಲ್ಲ, ನಾನು ದುಡಿಯಕ್ಕೆ ಹೋಗಲ್ಲ, ಚಿಕ್ಕಮ್ಮನ ಹೊಲಕ್ಕೆ ಕಳಿಸೋದು ಅಂತ ಏನಿತ್ತಪ್ಪ? ಮಗನ ರವಿ, ನಾನು ಕಳಿಸಿಲ್ಲಪ್ಪ. ಹೋಗಬೇಡ ಹೋಗಬೇಡ ಅಂತ ಇವತ್ತು ಭಾಳ ಚಾಲು ಬರ್ತೀನಿ. ಆದರೂ ನನ್ನ ಮಾತು ಮೀರಿ ಬಂದ್ಲು. ಯಾಕೋ ಮನಸ್ಸಿಗೂ ಭಾಳ ಬೇಜಾರು ಮಾಡ್ಕೊಂಡಿದ್ಲು. ಹೋಗಬೇಡ ಅಂದೆ. ಮೊನ್ನೆ ಇದಕ್ಕೆ ನನ್ನ ಜೊತೆ ಮಾತಾಡಿದ್ರೆ ತೊಂದರೆ ಆಗುತ್ತಂತೇಳಿ ಇಲ್ಲಿ ಬಂದ್ಲು ಹೊಲಕ್ಕೆ. ಈಗ ನೋಡಿದ್ರೆ ನಮ್ಮನ್ನೇ ಬಿಟ್ಟು ಹೋಗೋ ಪರಿಸ್ಥಿತಿ ಇಲ್ಲದಲ್ಲ. ಏನು ಮಾಡೋದು ರವಿ? ನಿಮ್ಮಮ್ಮನಿಗೆ ಏನಾದರೂ ಆದರೆ ನಾನು ಮಾತ್ರ ಬದುಕಲ್ಲ ರವಿ. ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಅಪ್ಪ, ಆ ತಾಯಿ ಅದಾಳ, ಆ ತಾಯಿ ಮೇಲೆ ಬರಾಕಪ್ಪ. ಏನೂ ಆಗಲ್ಲ, ಅಮ್ಮನಿಗೆ ಹುಷಾರಾಗುತ್ತೆ. ನನಗೆ ಹೆತ್ತಮ್ಮ ಸಂಗೀತವ ಆಗಿರ್ಬೋದು, ಆದರೆ ನನ್ನ ಸಾಕಿ ಬೆಳೆಸಿದ್ದು, ನನ್ನ ಮುದ್ದಾಗಿ ನೋಡ್ಕೊಂಡಿದ್ದು ನನ್ನ ತಾಯಿ ಚಿಕ್ಕಮ್ಮ ಭಾಗ್ಯ. ಚಿಕ್ಕಮ್ಮ, ಹೌದಪ್ಪ ಹೌದು. ಎಲ್ಲರೂ ಅಳಬೇಡಿ, ಅಳೋದು ಕರೆಯೋದು ಮಾಡಬೇಡಿ. ತಾಯಿ ಮುಂದೆ ಬಂದು ನೀವು ಅಳೋದು ಕರೆಯೋದು ಮಾಡೋದು ಸರಿಯಲ್ಲ. ತಾಯಿ ಎಲ್ಲ ನೋಡ್ಕೋತಾಳೆ. ನಾನು ಇವ್ರ ನಾಡಿ ಮಿಡ್ತಾ ಹಿಡಿದು ನೋಡಿದೆ. ಇವರ ಪ್ರಾಣಕ್ಕೆ ಏನೂ ತೊಂದರೆ ಇಲ್ಲ. ಇವ್ರಿಗೆ ಹಾವು ಕಡ್ದ ತಕ್ಷಣ ವಿಷನ ಹೇಗೋ ಅದೇ ತೆಗೆದುಬಿಟ್ಟಿದೆ. ಅದು ಹೇಗೆ ತೆಗೀತು ಏನು ಅಂತ ಆ ತಾಯಿಗೆ ಗೊತ್ತು. ನಾನು ಯೋಚನೆ ಮಾಡಿ ನೋಡ್ತೀನಿ ರೀ. ಆ ತಾಯಿ ಮಹಿಮೆ ಇವಳನ್ನ ಪ್ರಾಣ ಕಾಪಾಡಿದೆ. ಇವಳಿಗೆ ಇರೋ ದೈವ ಭಕ್ತಿಗೆ ಆ ದೇವರೇ ಬಂದು ಇವ್ರು ಹಾವು ಕಡ್ದ ತಕ್ಷಣ ವಿಷನ ವಾಪಸ್ ತೆಗೆದಿದೆ. ಹೌದಾ? ಹೌದು. ಇವ್ರು ಹಾವು ಕಡ್ದ ತಕ್ಷಣ ಅದೇನೋ ಹಾವಿಗೆ ಬೆಂಕಿ ಹತ್ತಿದಂಗೆ ಆಯಿತು. ಆಮೇಲೆ ಆ ಒಳಗಡೆ ಮಳೆನೇ ಬರಲ್ಲ. ಅಲ್ಲಿ ತರುವು ನರ್ಸರಿ ಹಚ್ಚಿರ್ತಾರೆ, ಅಲ್ಲಿ ಏನೂ ಬರೋದೇ ಇಲ್ಲ. ಅಂಥದ್ರಲ್ಲಿ ಅಲ್ಲಿ ಒಳಗಡೆ ಮಳೆ ಬಂತು. ಇವ್ರ ಕಾಲಲ್ಲಿರೋ ರಕ್ತನೂ ಮಾಯವಾಯಿತು. ಇವರು ಪ್ರಜ್ಞೆ ತಪ್ಪಿದ್ರು. ಏನೋ ಅಯಮಯವಾಯಿತು. ಅಂದರೆ ಇವರು ದೇವರ ಭಕ್ತಳು ಅಂತೀರಾ? ಹೇಳಿದ್ನಲ್ಲ ಅಯೋಮಯ ಅಂತೇಳಿ. ಈ ತಾಯಿ ಮಾಡಿರೋ ಪುಣ್ಯದ ಕೆಲಸಕ್ಕೆ ಅವರು ಬದುಕಿದ್ದಾರೆ. ಅವ್ರಿಗೆ ಯಾವತ್ತೂ ಸಾವಿಲ್ಲ. ಅವರು ಆ ತಾಯಿ ಬಂದು ಕರ್ಕೊಂಡು ಹೋದಾಗಲೇ ಹೋಗೋದು. ಅಲ್ಲಿವರೆಗೂ ಇವ್ರು ಸಾಯಲ್ಲ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನ ನೋಡಿ ಸಾಯುವಂಥ ಹೆಣ್ಮಗಳು ಇವಳು. ಗಟ್ಟಿಗಿತ್ತಿ ಅದಾಳ, ಜೀವ ಗಟ್ಟಿ ಇದೆ ಇವಳದು. ಯಾವತ್ತೂ ಜೀವ ಹೋಗಲ್ಲ. ನೀವು ಧೈರ್ಯವಾಗಿರಿ. ಅಜ್ಜಾರ, ನನ್ನ ಭಾಗ್ಯಾಗ ಏನೂ ಆಗಿಲ್ವಾ? ನೋಡಪ್ಪ, ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಅವರು ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಖುಷಿಯಾಗೇ ಬರ್ತಾರೆ ಮನೆಗೆ. ಏನು ಇನ್ನೊಂದು ಸ್ವಲ್ಪ ಹೊತ್ತು ಅಮ್ಮನವ್ರು ಭಂಡಾರ ಹಚ್ಚಿದ್ದೀನಿ, ಏನಾಗಲ್ಲ, ಎಲ್ಲ ಕಮ್ಮಿ ಆಗುತ್ತಾ, ಬಂದೇ ಬರ್ತಾರೆ. ನೀನು ಚಿಂತೆ ಬಿಡಪ್ಪ. ನಿನ್ನ ಹೆಂಡತಿಗೆ ಸಾವಿಲ್ಲ, ಗಟ್ಟಿಗಿತ್ತಿ ಅದಾಳ ಅವಳು ಮರಿಮಕ್ಕಳನ್ನ ನೋಡೇ ಸಾಯೋದು. ನಮಸ್ಕಾರ ಗುರುಜಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನ್ನ ಹೆಂಡತಿನ ಉಳಿಸ್ಕೊಟ್ರಿ ನೀವು. ಒಳ್ಳೇದಾಯ್ತು ಗುರುಜಿ, ನನ್ನ ತಾಯಿನ ಬದುಕಿಸ್ಬಿಟ್ರಿ. ನಂದೇನಿದೆ ಮಗನೇ, ಎಲ್ಲ ತಾಯಿ ಮಹಿಮೆ ಅಷ್ಟೇ. ನೋಡಿದ್ರಲ್ರಿ ಹೆಂಗೆ ಬದುಕಿದ್ಲು ನಮ್ಮ ಭಾಗ್ಯ ಅಕ್ಕ? ಬದುಕಿದ್ಲಲ್ಲ, ಅವಳು ಗಟ್ಟಿಗಿತ್ತಿದಾಳ್ರಿ. ನೀವು ಅನ್ಸ್ಬೇಡ್ರಿ, ಇದ್ರೊಳಗೆ ನಾನು ಯಾರನ್ನೂ ಕೊಲ್ಲಲ್ಲ ಇನ್ನು. ಅಂದ್ರೆ ಅದು ಗಂಗ ಸಾಯೋದಿತ್ತು. ತಾಯಿ ಇಲ್ಲದ ತಬ್ಲಿ ಅನ್ನೋಕೆ ಒಂದು ಅರ್ಥ ಬೇಡವಾ? ನೀಲಾಗ ತಾಯಿ ಇಲ್ಲದ ತವ್ರ ಮನೆಗೆ ಬಂದಾಗ ತಾಯಿ ಇಲ್ಲ ಅನ್ನೋ ಕೊರಗು ಅವಳಿಗಿರುತ್ತೆ ಅನ್ನೋ ಕಾರಣಕ್ಕೆ ತಾಯಿ ಇಲ್ಲದ ತಬ್ಲಿ ಅನ್ನೋದಕ್ಕೆ ಅರ್ಥ. ನಾನಿನ್ನು ಇದರಲ್ಲಿ ಯಾರನ್ನೂ ಕೊಲ್ಲಲ್ಲ ರೀ. ಸಂಗೀತನ ಹಿಡಿದು ಯಾರನ್ನೂ ಕೊಲ್ಲಲ್ಲ. ಶಿಕ್ಷೆ ಮಾತ್ರ ಆಗುತ್ತೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಅದನ್ನು ಅನುಭವಿಸ್ತಾರೆ. ಯಾರಿಗೂ ಯಾವ ತೊಂದರೆನೂ ಆಗದಿರೋ ಹಾಗೆ ಈ ಕಥೆನ ಮುಂದುವರಿತೈತೆ ರೀ. ಭಾಳ ಚಂದ ಐತಿ. ಇನ್ನು ಮುಂದೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿದ್ರಲ್ಲ ನಮ್ಮ ಭಾಗ್ಯ ಬದುಕಿದ್ಲು. ಮತ್ರಿ
ಏನು ಸಮಾಚಾರ? ಎಲ್ಲರೂ ಆರಾಮಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ತಿಳ್ಕೊಂಡಿನಿ. ಇನ್ನು ಹೊಸ ಟ್ವಿಸ್ಟ್ ಒಳಗೆ ತೊಗೊಂಬರೋಣ್ರಿ ವೀಡಿಯೋನ. ಇದೇ ರೀ ತಾಯಿರ ತಬ್ಲಿ ಮತ್ತು ಬೇರೆ ಅಂತ ತಿಳ್ಕೊಬೇಡ್ರಿ. ಇದನ್ನೇ ಈಗ ಮನೆಗೆ ಹೋದ ತಕ್ಷಣ ಅವಳಂತೂ ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿರ್ತಾಳೆ, ಏನು ಹಾಗೆ ಹೋಗಿರ್ತಾಳೆ. ನಾಳೆ ನೋಡು ಅಂದರೆ ನಾಳೆ ಎಪಿಸೋಡ್ ಒಳಗೆ ಬೆಳಗ್ಗೆ ಬರುತ್ತೆ. ಅವಳ ಸ್ಥಿತಿ ಹೇಗಿರುತ್ತೋ ಅಂತ ನೀವೇ ನೋಡಿರಿ. ಹಂಗೆ ಒಬ್ಬರು ಕಮೆಂಟ್ ಮಾಡಿದರು, ಪುಟ್ಟ ಹುಡುಗಿ ಅಂತ ಗೊತ್ತಿಲ್ಲ, ದೊಡ್ಡ ಹುಡುಗಿ ಅಂತಲೂ ಗೊತ್ತಿಲ್ಲ. ನಮ್ಮಮ್ಮ ನಿಮ್ಮ ವೀಡಿಯೋನ ತುಂಬ ಇಷ್ಟಪಡ್ತಾರೆ, ನಿಮ್ಮ ವೀಡಿಯೋ ಅಂದರೆ ಸಾಕು ಅವ್ರಿಗೆ, ಅಷ್ಟು ಇಷ್ಟ, ವೀಡಿಯೋನ ತಪ್ಪದೆ ಮಿಸ್ ಮಾಡದೆ ನೋಡ್ತಾರಂತ ಹೇಳಿದ್ರು. ಅವ್ರ ಹೆಸರು ಪುಷ್ಪ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಪುಷ್ಪ ಅವರೇ. ಹಾಗೆ ನಿಮ್ಮ ಫ್ಯಾಮಿಲಿಯವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಯಾರ್ಯಾರು ಬರ್ತ್ಡೇ ಮಾಡ್ಕೋತಾ ಇದ್ದೀರಲ್ಲ, ನನ್ನ ಕಮೆಂಟರ್ಸು, ನನ್ನ ವ್ಯೂವರ್ಸ್ಗೂ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾರ್ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಇದೆ ಅವರಿಗೆಲ್ಲನೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಕಮೆಂಟ್ ಮಾಡಿದವ್ರಿಗೆ, ಲೈಕ್ ಮಾಡಿದವ್ರಿಗೂ, UK ಕನ್ನಡ ಕಾರ್ಟೂನ್ ಕಡೆಯಿಂದ, ಹಾಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೆಲ್ಲ ಮಾಡಬೇಕಲ್ವಾ, ಸ್ವಲ್ಪ ಲೇಟ್ ಆಯ್ತು ರೀ, ಅದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು, ಬಾಯ್.